ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಚಾನಲ್ ಇದೆ ಫಸ್ಟ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ದಿನ ಸ್ಟಾರ್ಟ್ ಆಗಿದ್ದು ಒಂದು ಗ್ರೀನ್ ಸೀನರಿಯಿಂದ. ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನನಗೆ. ಇದನ್ನೆಲ್ಲ ನಮ್ಮ ಮಮ್ಮಿ ಡ್ಯಾಡಿ ಗಾರ್ಡನಿಂಗ್ ಮಾಡಿರೋದು. ಸೊ ಈಗ ಮಮ್ಮಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರು ಏನೇನು ಪ್ಲ್ಯಾಂಟ್ಸ್ನ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ಇದೆಲ್ಲ ಗಾರ್ಡನಿಂಗ್ ಇವ್ರು ಮಾಡಿದ್ದಾರೆ. ಹೇಳಿ ಮಮ್ಮಿ, ಏನೇನ್ ಗಿಡ ಹಾಕಿದ್ಯಾ? ಇದು ಸಪೋಟ, ಹ್ಮ್ ಇದು ಬಾಳೆ, ವಾವ್, ಎಷ್ಟೊಂದು ಸಪೋಟ ಬಿಟ್ಟಿದ್ದಾವೆ. ಬಾಳೆ, ಇದು ಪ್ಯಾರ್ಲಿ ಗಿಡ. ಗಾಯ್ಸ್, ನಾನಂತೂ ತಿಂದಿದ್ದೀನಿ, ಸಖತ್ ಸ್ವೀಟ್ ಇದೆ ಮಾತ್ರ. ಇದು ಬಾಳೆ ಗಿಡ. ಬಾಳೆ, ಅದು ಅರಿಶಿನ. ಎಲ್ಲಿದೆ? ಇದು ಅರಿಶಿನ. ಓಕೆ, ಇದು ಅರಿಶಿನ. ಇದು ಮಾವಿನ ಗಿಡ, 2 ವರ್ಷದ ಮಾವಿನ ಗಿಡ, ಇನ್ನು ಕಾಯಿ ಬಿಟ್ಟಿಲ್ಲ. ಇದು ಪ್ಯಾರ್ಲಿ ಗಿಡ. ಇಲ್ಲೊಂದಿದೆ. ಅಲ್ಲೊಂದು ಪ್ಯಾರ್ಲಿ ಗಿಡ, ಇಲ್ಲೊಂದು ಪ್ಯಾರ್ಲಿ ಗಿಡ. ಹೊಸವಿನ್ನು 1 ವರ್ಷದವು ಇವು. ಓಕೆ, ಕಾಯಿ ಬಿಟ್ಟವೆ. ಇದು ಸಪೋಟ. ಇದು ಆಗ್ಲು ಕಾಯಿ ಬಿಟ್ಟಿದೆ ಅದರಲ್ಲೇನ. ಒಂದೊಂದ್ ಮರದಲ್ಲಿ ಎಷ್ಟೊಂದು ಸಪೋಟ ಬಿಟ್ಟಿದಾವಲ್ಲ. ಇದು ಆಗ್ಲಕಾಯಿ ಬಿಟ್ಟಿದೆ. ಆಗ್ಲಕಾಯಿ ಬಳ್ಳಿ ಆಗ್ಲಕಾಯಿ ಬಿಟ್ಟಿದಾವೆ. ಆಗ್ಲೇ ಕಿತ್ಕೊಂಡಿದ್ವಿ. ಇನ್ನು ಇಲ್ಲಿ ಇದಾವೆ, ಸಣ್ಣ ಇದೆ. ಇಲ್ಲೊಂದಿದೆ, ಸಣ್ಣದಿದೆ. ಸಣ್ಣದು ಇಲ್ಲೊಂದಿದೆ, ಬಿಟ್ಟವೆ ಈಗಿನ್ನು. ಇದು ಸಪೋಟ. ಇದು 1 ವರ್ಷದ್ದು ಮಾವಿನ ಗಿಡ. ಇದು 1 ವರ್ಷದ ಮಾವಿನ ಗಿಡ. ಅದು 2 ವರ್ಷದ್ದು, ಮುಂದಿನ ವರ್ಷ ಬಿಡುತ್ತೆ. ಇದು 1 ವರ್ಷದ್ದು ಹೊಸವಿವು. ಮತ್ತೆ ಇದು ಸಪೋಟ. ಅದು ಪ್ಯಾರ್ಲಿ ಗಿಡ, ಒಂದು ದೊಡ್ಡದು ಪ್ಯಾರ್ಲಿ ಗಿಡ. ಇದು ಅಡಿಕೆ. ಇಲ್ಲಿಂದ ಅಡಿಕೆ. ಇದು ಇದು ಪಪ್ಪಾಯ. ಅಡಿಕೆ. ಇದು ನೇರಳೆ ಗಿಡ. ಇದು ನೇರಳೆ ಗಿಡ, ನೇರಳೆ. ಇದು ತೊಗರಿ. ರುದ್ರಾಕ್ಷಿ ಹೂವ. ಇದು ಹಲಸಿನ ಮರ, 1 ವರ್ಷದ್ದು ಹಲಸಿನ ಮರ. ಇದು ಚಿಕ್ಕಡಿಕಾಯಿ ಅಂತಾರೆ, ಆಮೇಲೆ ಮಲೇರಿಕಾಯಿ ಅಂತಾರೆ. ಇದು ನುಗ್ಗೆ ಸೊಪ್ಪು. ಪ್ಯಾರ್ಲಿಕಾಯಿ ನೋಡಿ ಬಿಟ್ಟವೆ ಚೆನ್ನಾಗಿ. ಇದು 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 ಪಪ್ಪಾಯ. ಇದು ಸೀತಾಫಲ, ರಾಮಫಲ. ಸೀತಾಫಲ ಅಲ್ಲ, ರಾಮಫಲ. ಸೀತಾಫಲ ಆ ಕಡೆ ಕಡ್ದೀವಿ. ಇದು ರಾಮಫಲ. ಮತ್ತೆ ಇಲ್ಲೊಂದು ಇದಿದೆ, ನಿಂಬೆ ಗಿಡ. ಇದು ಅವರೆ. ಇದು ಅವರೆ. ಇಲ್ಲಿದೆ ನೋಡಿ, ಅವರೆ. ಇದು ಇಲ್ಲೊಂದು ಕರಿಬೇವಿನ ಗಿಡ. ಇದು ದಪ್ಪ ದಾಸವಾಳ, ಕೇಸರಿ ದಾಸವಾಳ. ಇದು ಸೇಬು. ಇದು ಮಿನಿ ಸೇಬು. ಇದು ಸಣ್ಣದು. ಆಮೇಲೆ ಇದು ಸೇಬಿನ ಗಿಡ. ಮತ್ತೆ ಇದು ಬಸಳೆ ಸೊಪ್ಪು, ಆಮೇಲೆ ಕಬ್ಬು ಇದು ದಪ್ಪ ಐತೆ ನೋಡಿ. ಇದು 3 ವರ್ಷದ ಮಾವಿನ ಗಿಡ. ಹಾಗೆ ಮೊನ್ನೆ ಒಂದು 20 ಕಾಯಿ ಬಿಟ್ಟಿತ್ತು ಡಿಸೆಂಬರ್ ಅಲ್ಲಿ. ತಗೊಂಬಂದಿದ್ವಲ್ಲ, ಅದು ಈಗ ಮತ್ತೆ ಹೂ ಬಿಟ್ಟಿದೆ ನೋಡಿ. ಎಷ್ಟೊಂದು ಬಿಟ್ಟಿದೆ. ಮತ್ತೆ ಎಲೆ ಬಳ್ಳಿ. ಇದು ಒಂದು 2 ಎಲೆ ಬಳ್ಳಿ. ಇಲ್ಲೊಂದು ಎಲೆ ಬಳ್ಳಿ. ಇಲ್ಲಿ ಕನಕಾಂಬ್ರ. ಈಗ ಅನ್ ಸೀಸನ್ ಅಲ್ಲ, ಆಗ ಬಿಟ್ಟಿದ್ವು ಕನಕಾಂಬ್ರ. ಇದು ದೊಡ್ಡ ಪತ್ರಿ. ಅಲ್ಲೊಂದು ನಿಂಬೆ ಗಿಡ. ಸ್ವಲ್ಪ ತೆಳ್ಳಗಿದೆ. ಅದು ನಿಂಬೆ ಗಿಡ. ಆ ಕಡೆಯಿಂದ ಬರೋಣ. ನಿಂಬೆ ಗಿಡ ಇನ್ನು ಆ ಕಡೆ ಇದಾವೆ, ಗಜ ನಿಂಬೆ. ತೆಂಗಿನ ಮರ ಒಟ್ಟು 6 ಇದೆ. ನಿಂದೊಂದು ಮರ, ಇದು ಇಲ್ಲೇ ಹೋಗ. ಇಲ್ಲ, ಹಿಂಗ್ ಬಾ. ಕಮ್ಮಿ ಆದ್ರೆ ತೊಟ್ಟಿ ನೀರ್ ಹಾಕೋದು, ಎಕ್ಸ್ಟ್ರಾ ಮಾಡ್ಸಿರೋದು ಬೇಸಿಗೆಗೆ. ಇದು ಬಿಳಿ ಗುಲಾಬಿ. ಅದು ಅಂಜೂರ ಕಾಯಿ ಬಿಟ್ಟಿದೆ, ಮಗ್ಗಿದೆ. ಹೂವು ನೆನ್ನೆ ಕಿತ್ಕೊಂಡೆ. ಅದು ಅಂಜೂರ ಕಾಯಿ ಬಿಟ್ಟಿದೆ ನೋಡಿ, ಆಗ್ಲೇ ಹಣ್ಣಾಗಿದ್ವು. ಇದು ಗೋಡೌನ್. ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇದರಲ್ಲೇ ಹಾಕಿರೋದು.
ಈ ಸೈಡ್ ಬಾ. ಇದು ಇದು ಎಂತದಪ್ಪ ಇದಕ್ಕೆ, ಗಂಧಬಟ್ಲ. ಗಂಧಬಟ್ಲ ಮೊಗ್ಗಿದೆ ನೋಡು, ಅದು ನಿಂಬೆ ಪುಟ್ಟ ಅದು ಗಜನಿಂಬೆ, ದಪ್ಪ ಗಜನಿಂಬೆ ಅದು. ಇವು ಬರೇ ನಿಂಬೆ. ಎಷ್ಟು ದಪ್ಪ ಇಲ್ಲಿದೆ ನೋಡು, ದಪ್ಪ ದಪ್ಪ ದಾಸವಾಳ. ಅದು ನುಗ್ಗೆ ಮರ ಇಲ್ಲೊಂದಿದೆ, ಜಾವಾರಿ ನುಗ್ಗೆ ಮರ. ಇದು ಅದು ಹೈಬ್ರಿಡ್, ಇದು ಜಾವಾರಿ ನುಗ್ಗೆ ಮರ. ಬೆಟ್ಟದಲ್ಲಿ ಅದು. ಆಮೇಲೆ ಇದು ಸುಮ್ನೆ ಇದು ನಿಂಬೆ. ನಿಂಬೆ ಇದು ಇದಪ್ಪಿ ಕಂಚಿಕಾಯಿ ಗಿಡ. ಇದು ಕಂಚಿಕಾಯಿ ಗಿಡ ಮರ ಆಗ್ಬಿಟ್ಟಿದೆ. ಇಲ್ಲೊಂದು ಇದು ಕಿರ್ನೆಲ್ಲೆ ಎಲ್ಲ ಉದುರೆ. ಇದು ಇದು ಬಿಳಿ ಕಣಗ್ಲ. ಆಮೇಲೆ ಇದು ಯಾವುದು, ಅದು ಒಂಟಿ ದಾಸವಾಳ, ಒಂಟಿ ಕೆಂಪು ದಾಸವಾಳ. ಮೆಹಂದಿ ಗಿಡ. ಇದು ನನ್ನ ಪ್ರೀತಿಯ ಜಸ್ಸಿಯ ಸಮಾಧಿ. ಅವಳು 20 ಡೇಸ್ ಮುಂಚೆ ತೀರ್ಕೊಂಡ್ಳು. ಆ್ಯಕ್ಚುಲಿ ಮಮ್ಮಿ ಡ್ಯಾಡಿ ಆ ಟೈಮಲ್ಲಿ ಬೆಂಗಳೂರಲ್ಲಿದ್ದರು. ಊಟ ಹಾಕಲಿಕ್ಕೆ, ಡೈಲಿ ಊಟ ಹಾಕ್ಲಿಕ್ಕೆ ಹೇಳಿದ್ವಿ, ಆಗ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಅವಳನ್ನು ಮಿಸ್ ಮಾಡ್ಕೊಂಡ್ವಿ. 12 ಇಯರ್ಸ್ ಅವಳಿಗೆ. ಮಿಸ್ ಯು ಜಸ್ಸಿ. ಸಖತ್ ಬೇಜಾರಾಗ್ತಾ ಇದೆ. ಮತ್ತೆ ನಮಗೆ ಏನಾದರೂ ಹಾಗೆ ಹುಟ್ಟು ಬರ್ತಾಳಂತ ಅಂದ್ಕೊಂಡಿದ್ದೀನಿ. ಇದು ಬಿಳಿ ದಾಸವಾಳ. ಇದೊಂದು ಸಪೋಟ. ಇದು ಕೇಸರಿ ದಾಸವಾಳ. ಇದು ಕೇಸರಿ ದಾಸವಾಳ. ಇದು ಇದ್ರ ಮಾವಿನಕಾಯಿ ತೋತಾಪುರಿ ಹೂ ಬಿಟ್ಟಿದೆ. ಅದು ಆ ಕಡೆ ಐತೆ ಮಲ್ಲಿಗೆ. ನೀಲಿ ಗೊರಟೆ. ಇದು ಒಂದು ಪ್ಯಾರ್ಲ್ ಗಿಡ ಇಲ್ಲೊಂದಿದೆ. ಇಲ್ಲೊಂದು ಕರಿಬೇವು. ಇದು ನೀಲಿ ಗೊರಟೆ. ಇದು ಬಿಳಿ ದಾಸವಾಳ. 7 ಸುತ್ತಿನ ಮಲ್ಲಿಗೆ. ಇದು ಬಿಳಿ ದಾಸವಾಳ. ಅದು ಶಂಖ ಹೂವ. ಮನಿ ಪ್ಲಾಂಟ್. ನಿನ್ನ ಮರ, ತೆಂಗಿನ ಮರ. ನಿಂದ ಮರ ಇದು. ಆಯನ್ನು ನಿನ್ನ ತೆಂಗಿನ ಮರ ಇದು. ನಿನ್ನ ತೆಂಗಿನ ಮರ ಇದು. ಅದು ನೀಲಿ ಗೊರಟೆ ಹೂವುನ, ನೀಲಿ ಗೊರಟೆ. ಇದೂನು ಕನಕಾಂಬ್ರ. ರೋಜ್, ಬಟನ್ ರೋಜ್. ಇದು ಕೆಂಪು ಬಟನ್ ರೋಜ್. ಇದು ಈಗ ಮೊಗ್ಗು ಬಿಟ್ಟಿದೆ ನೋಡು. ಈಗ ಕೆಂಪು ಬಟನ್ ರೋಜ್. ಇದು ಮೊಗ್ಗು ಬಿಟ್ಟಿದೆ. ನೀವು ಬರಷ್ಟೊತ್ತಿಗೆ ಅಳುತ್ತೆ. ಇದು ನಾನು ಓದಿರುವಂಥ ಸ್ಕೂಲ್. ಇವತ್ತು ವೈಕುಂಠ ಏಕಾದಶಿ ಆಗಿದ್ದರಿಂದ ನಾನು ಅರುಣ್ ಅವರು, ಮಮ್ಮಿ ಮತ್ತು ಐರಾ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಬಂದು. ಸ್ಯಾಟರ್ಡೆ ಸಂಡೇ ನಮ್ಮೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು. ಸೊ ಫುಲ್ ನಮ್ಮೂರಲ್ಲೆಲ್ಲ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಉಪವಾಸ ಇದ್ವಿ. ಹಾಗೆ ಅಲ್ಲೇ ಸ್ವಲ್ಪ ಪ್ರಸಾದ ತಿನ್ಕೊಂಡು ಮನೆಗೆ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಈಗ ಬೆಡ್ನ ಕಾರಿಗೆ ರೆಡಿ ಮಾಡಿ ಎಲ್ಲ ಸೆಟ್ ಮಾಡ್ತಾ ಇದ್ವಿ. ಎದ್ದ ತಕ್ಷಣ ಹಾಗೆ ಹೊರಡೋ ಹಾಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾಳೆ ಎಲ್ಲೋ ಆಗಲಿ ಮತ್ತೆ ಸಿಗೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.